ಅಧಿಕಾರಿ ಬಜೆಟ್ ಅನ್ನು ಮಂಡನೆ ಮಾಡಿದರು. ಮತ್ತೆ ಸ್ವತಂತ್ರ ಭಾರತದಲ್ಲಿ ಮೊದಲ ಬಜೆಟ್ ಅನ್ನು ಮಂಡಿಸಿದ ವ್ಯಕ್ತಿ RK ಷಣ್ಮುಗಂ ಚೆಟ್ಟಿ. ಇವರು ಫಸ್ಟ್ ಟೈಮ್. ಭಾಳ ಸರಿ ಇದು ಕ್ವಶನ್ ಕೂಡ ಬಂದಿದೆ. ಮತ್ತು ಮೊದಲೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಸಂಜೆ 5 ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಿದ್ರು. ಎಲ್ಲ ಈ ಬ್ರಿಟಿಷರ ಪದ್ಧತಿಗಳು ಭಾಳ ಇದ್ವು ಅವಾಗ. ಯಾಕಂದ್ರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 5 ಗಂಟೆ ಆದಾಗ ಬ್ರಿಟನ್ದಾಗ ಲಂಡನ್ದಾಗ ಮಧ್ಯಾಹ್ನ 11 ಗಂಟೆ ಆಗಿರ್ತಿತ್ತಂತ. ಅಲ್ಲಿ ಮಧ್ಯಾಹ್ನ 11 ಗಂಟೆ ಆದಾಗ ನಮ್ಮಲ್ಲಿ ಸಂಜೆ 5 ಗಂಟೆ, ಅಲ್ಲಿ 11 ಗಂಟೆ ಆಗಿದ್ದ ಟೈಮ್ದಾಗ ನಮ್ಮಲ್ಲಿ ಬಜೆಟ್ ಮಂಡನೆ ಮಾಡ್ತಿದ್ರು. ಇಂಥ ಎಲ್ಲ ಪರಿಸ್ಥಿತಿಗಳಿದ್ದು. ಬಟ್ 2000ನೇ ಇಸ್ವಿಯಿಂದ ಈ 5 ಗಂಟೆಗೆಲ್ಲ ತೆಗೆದುಹಾಕಿ 11 ಗಂಟೆಗೆ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ರು. ಮತ್ತೆ ಮೊದಲು ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡನೆ ಮಾಡ್ತಾ ಇದ್ರು. ರೈಲ್ವೆ ಬಜೆಟ್ ಹಿಂದಿನ ದಿವಸ ಮಂಡನೆ ಮಾಡ್ತಾ ಇದ್ರು, ಮರನೇ ದಿವಸ ಜನರಲ್ ಬಜೆಟ್ ಅಂತ ಮಾಡ್ತಿದ್ರು. ಬಟ್ ರೈಲ್ವೆ ಬಜೆಟ್ ಸಪ್ರೇಟ್ ಮಾಡಿದ ಕೂಡ ಮಂದಿಗೆಲ್ಲ ನಮ್ಮ ಮಂದಿಗೆ ಲಕ್ಷ ರೈಲ್ವೆ ಬಜೆಟ್ ಮೇಲೆ ನಮಗೆ ಎಷ್ಟು ರೈಲ್ ಬಿಟ್ಟರು, ನಮಗೆ ಎಷ್ಟು ರೈಲ್ ಬಿಟ್ಟರು. ಕರ್ನಾಟಕಕ್ಕೆ ಎಷ್ಟು ರೈಲ್ ಬಂತು, ತಮಿಳ್ನಾಡಿಗೆ ಎಷ್ಟು ರೈಲ್ ಬಂತು, ಆ ಕಡೆ ಮಹಾರಾಷ್ಟ್ರಕ್ಕೆ ಎಷ್ಟು ರೈಲ್ ಬಂತು, ಎಲ್ಲರೂ ರೈಲ್ ಎಷ್ಟು ಬಿಟ್ರು ಅಂತಲೇ ನೋಡೋದು. ಹಿಂಗಾಗಿ ನಮ್ಮ ರೈಲ್ವೆ ಮಿನಿಸ್ಟ್ರುಗಳು ರೈಲ್ ಮೇಲೆ ರೈಲ್ ಬಿಡೋದು. ಅಲ್ಲಿ ರೈಲ್ ಅನೌನ್ಸ್ ಮಾಡೋದು, ಇಲ್ಲಿ ರೈಲ್ ಅನೌನ್ಸ್ ಮಾಡೋದು. ಭಾಳ ರೈಲ್ವೆ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಬಟ್ ಅವ್ರು ರೈಲ್ವೆಗಳು ಹಳಿ ಮೇಲೆ ಬರೋದಿರಲಿಲ್ಲ. ಅವೆಲ್ಲ ಬರೀ ಪುಸ್ತಕದಾಗ ಓಡ್ತಿದ್ವು. ರೈಲ್ವೆ ಹಳಿ ಮೇಲೆ ಬರ್ತಾ ಇರಲಿಲ್ಲ. ಯಾಕಂದರೆ ಜನರನ್ನು ಖುಷಿ ಪಡಿಸಕ್ಕೆ ಹಂಗೆ ರೈಲ್ವೆ ಘೋಷಣೆ ಮಾಡೋದು, ಅವು ಯಾವ ಇಲ್ಲಿ ಅನುಷ್ಠಾನಕ್ಕೆ ಬರೋಂಗಿಲ್ಲ. ರೈಲ್ವೆ ಬಜೆಟ್ ಸಪ್ರೇಟ್ ಮಾಡೋದ್ರಿಂದ ಅದ್ರ ಮೇಲೆ ಫೋಕಸ್ ಹೆಚ್ಚಾಗಕತ್ತಿತ್ತು. ಅದಕ್ಕೆ ಏನು ಮಾಡಿಬಿಟ್ರು ಅಂತಂದರೆ ರೈಲ್ವೆ ಬಜೆಟನ್ನು ಜನರಲ್ ಬಜೆಟ್ ಜೊತೆಗೆ ಮಿಕ್ಸ್ ಮಾಡಿದರು. ಸೊ ಮಿಕ್ಸ್ ಮಾಡಿ 2016ರಿಂದ ಎರಡೂ ಕಂಬೈಂಡ್ ಮಾಡಿ ಒಂದೇ ಇದರೊಳಗಡೆ ಬಜೆಟನ್ನು ಮಂಡನೆ ಮಾಡೋದಕ್ಕೆ ಶುರು ಮಾಡಿದರು.